ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂಥ ಷಡಕ್ಷರಿ ಸಾಹೇಬರು ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಂಡೈ ಕಂಪನಿಯವರು ಕ್ರೇಟಾ 4th ಜನರೇಷನ್ ವಾಹನವನ್ನು ಇವತ್ತು ವಾಹನ ಪ್ರಿಯರಿಗೆ ಲಾಂಛನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ತುಂಬ ಸಂತೋಷದಿಂದ ತುಂಬ ಹೃದಯದಿಂದ ಉದ್ಘಾಟನೆ ಮಾಡಿದ್ದೇನೆ. ಹಿಂದೆ ಆಟೋಮೊಬೈಲ್ ಇಂಡಸ್ಟ್ರಿ ಇಷ್ಟೊಂದು ಬೆಳೆದಿರಲಿಲ್ಲ. ಇವತ್ತೆಲ್ಲ ಫಾರಿನ್ ಕೊಲಾಬ್ರೇಷನ್ನು. ಹಿಂದೆ ಬರ್ತಿದ್ದ 2-3 ಕಾರ್ಗಳು. ಅಂಬಾಸಿಡರು ಭಾಳ ಜನಪ್ರಿಯವಾಗಿರ್ತಂಥ ಕಾರ್ ಆಗಿತ್ತು. ಅದು ಆ ಕಾಲಕ್ಕೆ ಚೆನ್ನಾಗಿತ್ತು. ಮಾದರಿಯ ವಾಹನಗಳು ಬಿಡುಗಡೆ ಅದು ಇವತ್ತು ಅದೊಂದು ಹಾಬಿ ಆಗಿದೆ ನಮ್ಮ ದುಡ್ಡಿರೋರಿಗೆ, ಬಡವ್ರಿಗೆಲ್ಲ. ದುಡ್ಡಿರೋರಿಗೆ ಅದೊಂದು ಈ ಕಾರ್ಗಳು, ಹೊಸ ಕಾರ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಹೆಚ್ಚು ಇಷ್ಟಪಡ್ತಕ್ಕಂಥದ್ದು ಹುಂಡೈನಲ್ಲಿ ಬರ್ತಕ್ಕಂಥ ಕಾರ್ಗಳು. ನಾನು ರೋಡಲ್ಲಿ ನೋಡ್ತಾ ಇರ್ತಾನೆ. 10 ವೆಹಿಕಲ್ ಹೋದರೆ ಕನಿಷ್ಠ 4-5 ವೆಹಿಕಲ್ಲು ಹುಂಡೈನ ಓಡಾಡ್ತಾ ಇರ್ತವೆ. ಅಂದರೆ ಅದರ ಅರ್ಥ ಮೇಂಟೆನೆನ್ಸು ಚೆನ್ನಾಗಿದೆ, ಮತ್ತು ಅದ್ರ ಜೊತೆಗೆ ಸೇಫ್, ಎಲ್ಲದಕ್ಕಿಂತ ಸುಭದ್ರತೆ ಸೇಫ್ ಇರೋದ್ರಿಂದ ಈ ನಮ್ಮ ಇಂಡಿಯನ್ ರೋಡ್ಗೆ ಭಾಳ ಹೊಂದ್ಕೊಂಡಿದೆ. ಅದಕ್ಕೋಸ್ಕರ ನಮ್ಮೆಲ್ಲ ವಾಹನ ಪ್ರಿಯರು ಹೆಚ್ಚು ಈ ಕ್ರೇಟಾ ಮತ್ತು ಹುಂಡೈ ಮಾದರಿ ಕಾರುಗಳನ್ನ ಮಾರು ಹೋಗಿದ್ದಾರೆ. ಅದನ್ನೇ ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗಷ್ಟೇ ನಮ್ಮ ಇದ್ರ ಮುಖ್ಯಸ್ಥರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಸುಮಾರು 1 ತಿಂಗಳಲ್ಲಿ 40 ವಾಹನಗಳನ್ನು ಇವತ್ತು ರೋಡಿಗೆ ಬಿಟ್ಟಿದ್ದಾರೆ, ಜನರಿಗೆ ಕೊಟ್ಟಿದ್ದಾರೆ. ನಂಗೆ ಮುಂಚೆ ಗೊತ್ತಾಯಿದ್ರೆ ನಾನೇ ಏಜೆನ್ಸಿ ತಗೊಂಡು ಒಂದು ಕಾರ್ ಫ್ರೀ ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಅಂದರೆ ಅದರ ಅರ್ಥ ಈ ವಾಹನದ ಮೇಲೆ ಭಾಳಷ್ಟು ಜನ ಆಸೆ ಇಟ್ಕೊಂಡು ಮತ್ತು ಇದರ ಅನುಭವವನ್ನು ಪಡೆದಿರೋದ್ರಿಂದ ಈ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ ಹೆಚ್ಚು ಜನ ಬರ್ತಿದ್ದಾರೆ. ಇವತ್ತು ಈ ಶಾಖೆ ಹೆಚ್ಚು ವಾಹನಗಳನ್ನು ಸೇಲ್ ಮಾಡಲಿ, ಒಳ್ಳೆ ನಮ್ಮ ಈ ಭಾಗಕ್ಕೆ ಸರ್ವಿಸ್ನು ಸಹ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಕೊಡಲಿ. ದಿನನಿತ್ಯ ಕನಿಷ್ಠ 3-5 ಕಾರುಗಳು ಮಾರ್ತಕ್ಕಂಥ ವ್ಯವಸ್ಥೆ ಆಗಲಿ. ಅದಕ್ಕೆ ಈ ವಾಹನ ಪ್ರಿಯರು ಬಂದು ಇದರ ಹೆಚ್ಚು ಪ್ರೋತ್ಸಾಹನ ಕೊಟ್ಟು ವಾಹನ ಖರೀದಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇವತ್ತು ಯಾರಾದರೂ ತಗೊಳೋರಿದ್ದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಫ್ರೀನ ನಾನು ತುಂಬ್ತೀನಿ, ತಗೊಳೋರಿದ್ರೆ ಇಲ್ಲಿ ಬುಕ್ ಮಾಡಿಬಿಡಿ. ಇದರ ಮಾಲೀಕರಿಗೆ ಒಳ್ಳೆಯದಾಗಲಿ, ಮತ್ತು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.